ಹೌದಣ್ಣ, ನಮ್ಮ ಸುಮಂತ್ ಇದ್ದಾನಲ್ಲ, ಅದೇ ಆರ್ಕಿಟೆಕ್ಟ್. ಹಾ, ಅವನೇ. ಓ, ಅರ್ಚನಂಗೆ ಅಂತ ವೀರಣ್ಣ ಅವ್ರ ಹತ್ರ ನಾನು ಮಾತಾಡಿದ್ದೀನಿ. ಮತ್ತೆ ನಿನ್ನೆ ಎಲ್ಲ ನಮ್ ಜೊತೆ ಅರ್ಚನಾ ಇದ್ಲು, ಒಂದ್ ಮಾತು ಹೇಳಿಲ್ವಲ್ಲ? ಆಫೀಸ್ ಅಲ್ವಾ ಮೇಡಮ್, ಪರ್ಸನಲ್ ವಿಷಯನ ಆಫೀಸಲ್ಲಿ ಮಾತಾಡಬಾರ್ದು ಅಂತ ನೀವು ಅರ್ಚನಾ ಮೇಡಮು ರೂಲ್ಸ್ ಹಾಕಿದ್ದೀರಾ ಅಲ್ವಾ, ಅದಕ್ಕೆ ಹೇಳಿಲ್ಲ ಅನ್ಸುತ್ತೆ. ಮಂತ್ರ ಏನಿಲ್ಲ ಅದಕ್ಕೆ. ಈ ವಿಚಾರ ಅರ್ಚನಾ ಅವ್ರಿಗೆ ಗೊತ್ತಿರ್ಲಿಲ್ಲ. ಈ ವಿಷಯನ ನಾನು ಅವರಣ್ಣ ಇಬ್ರು ಸಸ್ಪೆನ್ಸ್ ಆಗೇ ಇಟ್ಟಿದ್ವಿ. ಗಂಡಿನ ಕಡೆಯವರು ಬಂದ್ಮೇಲೆ ನಾನೇ ಹೇಳ್ತೀನಿ ಅಂತ ವೀರಣ್ಣ ಅವ್ರು ಹೇಳಿದ್ರು. ಹೌದಾ? ತುಂಬಾ ಒಳ್ಳೆ ವಿಷಯ ಬಿಡಪ್ಪ. ಹೌದೌದೌದೌದೌದು, ತುಂಬಾನೇ ಒಳ್ಳೆ ವಿಷಯ. ಆಹಾಹಾಹಾಹಾ, ಏನ್ ಅಣ್ಣ ತಮ್ಮಂದಿರಪ್ಪ ನೀವಿಬ್ರು. ಊರಲ್ಲಿರೋರ್ಗೆಲ್ಲ ಒಳ್ಳೆದನ್ನ ಬಯಸಿ, ಆದ್ರೆ ಮನೇಲಿರೋರ್ನ ಮಾತ್ರ ಮರ್ತು ಬಿಡಿ. ಏನಮ್ಮ, ಏನ್ ಮಾತಾಡ್ತಿದ್ಯಾ? ನಾವೇನ್ ಮಾಡ್ತಿದೀವಿ? ಅಲ್ಲ, ಯಾಕಿದ್ದಕ್ಕಿದ್ದಾಗೆ ನಮ್ಮ ಮೇಲೆ ಕೂಗಾಡ್ತಿದ್ಯಾ? ಏ ಸುಶಾಂತ, ಇಲ್ಲಿ ಈ ಮನೆ ಹೆಣ್ಮಗಳು ನಿಮ್ಮಿಬ್ರು ತಂಗಿ. ಮುಂದೆ ಜೀವನ ಏನು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕಣ್ಣೀರ್ ಹಾಕ್ತಾ ಇದ್ದಾಳೆ ಕಣೋ. ಅವಳ ಬಗ್ಗೆ ನೀವ್ ಯಾರು ಏನು ಯೋಚನೆ ಮಾಡಲ್ಲ ಅಲ್ವಾ? ಅದು ಬಿಟ್ಟು ನಿಮ್ ಪಾಡು ನೀವಿದಿರಲ್ಲಪ್ಪ. ಅಮ್ಮ, ಈಗ ನಮ್ಮನ್ನ ಏನ್ ಮಾಡು ಅಂತೀರಮ್ಮ? ಬಡ್ಕೋಬೇಕು ನಾನು. ಯಾಕ್ರಪ್ಪ, 24 ಗಂಟೆ ನಾನು ಇದೇ ವಿಷಯ ಮಾತಾಡ್ತಾ ಇರ್ತೀನಿ, ನಿಮ್ಗಳ ಕಿವಿಗ್ ಹೋಗಲ್ಲ ಅಲ್ವಾ? ಅದ್ಯಾವ್ದೋ ಊರಲ್ಲಿ ಮದ್ವೆ ಅಂತೆ, ಕಾಡಲ್ ಮದ್ವೆ ಅಂತೆ, ಅಲ್ಲಿ ಹೋಗ್ಬೇಕು ಅಂತ ಮಾತಾಡ್ತಿರ್ತೀರಾ. ಅವಳು ಯಾವಳೋ ಇವನನ್ನ ನೋಡೋದಂತೆ, ಇವನ್ ಯಾವನೋ ಅವಳನ್ನ ನೋಡೋದಂತೆ.